ಭೇದೋಪಾಯ ದಂಡೋಪಾಯ ಯಾವ ಉಪಾಯ ಬೇಕಾದ್ರೂ ಇರುವಂಥ ವ್ಯಕ್ತಿ. ಇಲ್ಲೇ ಯತ್ನಾಳ್ ಬರ್ತಾ ಇದ್ದಾರೆ ಸುದ್ದಿಗಳು ಅಂತೇಳಿ. ಜೊತೆಗೆ ಯಡಿಯೂರಪ್ಪನವ್ರಿಗೂ ಇದು ಭಾಳ ಏನಪ್ಪ ಅಂತಂದ್ರೆ ಚಾಲೆಂಜಿಂಗ್ ಸೀಟ್ ಆಗಿದೆ. ಯಾಕಂದರೆ ಇಲ್ಲಿ ಗೆಲ್ಲಲೇಬೇಕು, ಎರಡೂ ಕಡೆ ಗೆಲ್ಲಿಸ್ಬೇಕಾಗಿದೆ ಅವ್ರಿಗೆ. ಯಾಕೆ ತಮ್ಮ ಮಗ ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅವ್ರನ್ನ ತೋರಿಸ್ಬೇಕಾಗಿದೆ ಅವ್ರಿಗೆ. ಹೀಗಾಗಿ ಈ ಸಲ ಗೆಲ್ಲಬೇಕು ಅನ್ನುವಂಥ ಹಠ ಇದೆ. ಆದರೆ ಎರಡೂ ಅಷ್ಟು ಸುಲಭಿಲ್ಲ ಅವ್ರಿಗೆ. ಯಾಕಂದ್ರೆ ಸಾದಿಕ್ ಅವರು ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಂಗೆ ಸಿಡಿದು ನಿಂತಿದ್ರು. ಆದರೆ ಅವರು ಸಿದ್ದರಾಮಯ್ಯರ ಪ್ರೀತಿಗೆ ಕರಗಿದಾರ ಸುದ್ದಿಗಳಿದ್ದಾವೆ. ಹೀಗಾಗಿ ಮುಸ್ಲಿಮರು ಒಂದಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಜೊತೆಗೆ ಕಾಂಗ್ರೆಸ್ ಪರ ಶಾಮನೂರವ್ರ ಮೇಲಂತೂ, ಅದರಲ್ಲೂ ಮಲ್ಲಿಕಾರ್ಜುನ ಅವ್ರ ಮೇಲೆ ಯಾವ ಮುಸ್ಲಿಂ ಬಾಂಧವರಲ್ಲಿಯೂ ವಿಶ್ವಾಸ ಉಳಿದಿಲ್ಲ. ಯಾಕಂದ್ರೆ ಅವ್ರ ಜಾತಿವಾದಿ ಅನ್ನೋದು ಮುಸಲ್ಮಾನರಲ್ಲೇ ಫಿಕ್ಸ್ ಆಗಿ ಕೂತ್ಬಿಟ್ಟದ. ಆದ್ರೆ ಇವರು ಕಷ್ಟ ಸಮಯದಲ್ಲೇ ಬಂದು ನಿಲ್ಲುವಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವರು. ಹೀಗಾಗಿ ಅವರು ಕೊನೆ ಕ್ಷಣದಲ್ಲಿ ಮಾಡಿದಂಥ ಪ್ರಯತ್ನದಿಂದಾಗಿ ಸಾದಿಕ್ ಪೈಲ್ವಾನರು ಇದ್ದಾರೆ. ಹೀಗಾಗಿ ಅಲ್ಲೀಗ ಮತ್ತು ಗೆಲ್ಲುವಂಥ ಸ್ಥಿತಿ ಮತ್ತೂ ಕಷ್ಟ ಆಗಿದೆ. ಏನೋ ಅಲ್ಲಿ ಬೆನ್ನಾಗಿತ್ತು, ಹೊಡೆದು ಹೋಗಿದ್ರೆ ಯಡಿಯೂರಪ್ಪನವ್ರು ಏನೋ ಸಾಧಿಸ್ತಾರಲ್ಲೇ ಅನ್ನುವಂಥ ಸುದ್ದಿ ಉಳಿದು, ಮತ್ತು ಹೊಂದಾಣಿಕೆ ರಾಜಕಾರಣ ನಮ್ದು ಇಲ್ಲ ಅಂತ ತೋರಿಸೋದಕ್ಕೆ ಒಂದು ಸಾಕ್ಷಿ ಆಗ್ತದೆ ತಿಳ್ಕೊಂಡಿದ್ವಿ. ಆದರೆ ಈಗ ಆ ಪರಿಸ್ಥಿತಿ ಬೇರೆ ಆಗಿದೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಆದರೆ ಯಡಿಯೂರಪ್ಪನವ್ರು ಸುಲಭವಾಗಿ ಈ ಒಂದು ಬಾಣಕ್ಕೆ ಅಥವಾ ಪ್ರತ್ಯಾಸ್ತ್ರಕ್ಕೆ ಬಗ್ಗುವಂಥ ಆಸಾಮಿ ಅಲ್ಲ. ಅವ್ರಿಗೆ ಎರಡೂ ಕಡೆ ಅಟ್ಲೀಸ್ಟ್ ಎರಡರಲ್ಲಿ ಒಂದನ್ನಾದರೂ ಗೆದ್ದೇ ತಿರಬೇಕು ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆ. ಯಾಕಂದರೆ JM ಸಿದ್ದೇಶ್ವರ ಅವರು ಇವರ ಪ್ರಬಲ ಪ್ರತಿಸ್ಪರ್ಧಿ. ಜೊತೆಗೆ ಇವ್ರ ಹಿಂದಿದ್ದವರು ಯತ್ನಾಳರು, ರಮೇಶ್ ಜಾರಕಿಹೊಳಿ ಅವರು, ಮುಂದೆ ಕುಮಾರ್ ಬಂಗಾರಪ್ಪನಂಥವ್ರು, ಅರವಿಂದ್ ಲಿಂಬಾವಳಿ ಅಂತವ್ರು ಎಲ್ಲರೂ ಇದ್ದಾರಲ್ಲ, ಅವರಿಗೆ ಒಂದು ಸಲ ಗೆಲ್ಲಿಸಿ ತೋರಿಸ್ಬೇಕು ಅವ್ರನ್ನ ಅನ್ನುವಂಥದ್ದು. ಯಾಕಂದರೆ ನಿಂತಂಥವರು ದಕ್ಷಿಣ ದಾವಣಗೆರೆಗೆ ಅಲ್ಲೇ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು, ಅದು ST ಸಮುದಾಯಕ್ಕೆ ಸೇರಿದಂಥವ್ರು. ಹೀಗಾಗಿ ಇದೊಂದು ಚಾಲೆಂಜಿಂಗ್ ಅದ. ಅದೇ ಕಾಲಕ್ಕೆ ಇಲ್ಲೂ ಚಾಲೆಂಜಿಂಗ್ ಅದ. ಯಾಕಂದ್ರೆ ಒಂದು ಕಡೆ ಹಿಂದುತ್ವ, ಇನ್ನೊಂದು ಕಡೆ ಅಹಿಂದುತ್ವ, ಇವ್ರ ಮಧ್ಯದಲ್ಲಿ ಸಂಘರ್ಷ ಅದ. ಇವುಗಳಲ್ಲಿ ಎರಡೂ ಗೆದ್ದರಂತೂ ಯಡಿಯೂರಪ್ಪನವರು ಒಬ್ಬ ಏನಪ್ಪ ಅಂದ್ರೆ ತಮ್ಮ ಮಗನಿಗೆ ನಮ್ಮ ಮುಂದಿನ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅವನೇ ಅಂತ ಹೇಳುವಂಥ ಒಂದು ತಾಕತ್ ಪಡ್ಕೊಳ್ಳೋ ಸಾಧ್ಯತೆ ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಅದು ಸಾಧ್ಯ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿದಂತೆ ಆ ರೀತಿ ಆಗ್ಯದ. ಇನ್ನಿಲ್ಲೇ ಬಾಗಲಕೋಟೆಯಲ್ಲೂ ಸಹಿತ ಜನ ಎಷ್ಟರ ಮಟ್ಟಿಗೆ ಹಿಂದುತ್ವಕ್ಕೆ ಒಲಿತಾರ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗ್ಯದ. ಯಾಕಪ್ಪ ಅಂತಂದ್ರೆ ಹಳ್ಳಿಗಳ